ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಈ ಕಂಪ್ಯಾರಿಸನ್ಸ್ ಲೈಫಿನಲ್ಲಿ ಹೇಗೆ ಬದಲಾಗಬೇಕು, ಹೇಗೆ ಜೀವನ ಮಾಡಬೇಕು ಅದರ ಬಗ್ಗೆ ಮಾತಾಡೋಣ. ಕಂಪ್ಯಾರಿಸನ್ ಲೈಫ್ ಸ್ಟೋರಿ ಬಗ್ಗೆ ಮಾತಾಡೋಣ. ಸೊ, ತಾಯಿ ತಂದೆ ಏನು ಮಾಡ್ತಾರೆ ಅಂದರೆ ಅವ್ರ ಮಕ್ಕಳನ್ನ ಅವರೇ ತಲೆಗೆತ್ತಿ ಮಾತಾಡೋದೇ ಆಗಲಿ, ನೆಗೆಟಿವಿಟಿ ಮಾಡೋದೇ ಆಗಲಿ, ಇನ್ನು ಅವ್ರ ಫ್ರೆಂಡ್ ಮುಂದೆ ಇಲ್ಲ ಇನ್ನು ಯಾರಾದರೂ ತುಂಬ ಒಂದು ಅವ್ರ ಫ್ರೆಂಡ್ಸ್ ಮುಂದೆ ಅವ್ರ ಮಕ್ಕಳನ್ನ ಅವರಿಗೆ ಬೈಕೋತಾ ಇರ್ತಾರೆ, ಅವರಿಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಒಂದು ಮಾತು ಹೇಳ್ಬೇಕಾಗಿದ್ರೆ ನಿನ್ನ ಮಗ ತುಂಬಾ ಒಳ್ಳೆಯವಾಗಿದ್ದಾನೆ. ನಿನ್ನ ಮಗನೇ ಆಗಲಿ, ಮಗಳೇ ಆಗಲಿ. ಅವ್ರ ಫ್ರೆಂಡ್ ತುಂಬಾ ಚೆನ್ನಾಗಿದ್ದಾರೆ, ನೋಡೋಕೆ ಸೂಪರ್ ಆಗಿ ಕಾಣ್ತಿದ್ರು. ಬಟ್ ನೀನು ಯಾವಾಗ ಕಂಪ್ಯಾರಿಸನ್ ಮಾಡ್ತಿ ಅವಾಗೇ ನಿನ್ನ ಮಕ್ಕಳಿಗೆ ನೀವೇ ಕಳೆದು ಹೋಗ್ತೀವಿ. ಯಾವಾಗ ನಿನ್ನ ಮಕ್ಕಳನ್ನು ನೀವು ಗುರುತು ಮಾಡ್ತಾ ಇಲ್ಲ, ಯಾವಾಗ ನಿನ್ನ ಮಕ್ಕಳ ಹತ್ರ ನಿಮ್ಮ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನೀವು ಯಾವತ್ತೂ ಅನ್ಕೊಂಡೇ ಇಲ್ಲ. ಅವ್ರು ಬದಲಾವಣೆ ಮಾಡಕ್ಕೆ ನೀವು ಟ್ರೈನೇ ಮಾಡ್ತಾ ಇಲ್ಲ. ಸೊ ಅವನು ಹೆಂಗಿದ್ದಾನೆ ನೋಡು, ಅವ್ರ ಮಕ್ಕಳು ಹೆಂಗಿದ್ದಾರೆ ನೋಡು, ಅದೇ ನೋಡ್ತಿದಾರೆ. ಬಟ್ ಅವ್ರ ಫ್ರೆಂಡುಗಳು ಎಷ್ಟು ತುಂಬಾ ಚೆನ್ನಾಗಿದ್ದಾರೆ ಅದು ನೋಡ್ತಿಲ್ಲ. ಬಟ್ ಅವ್ರು ಒಳ್ಳೆ ಕ್ವಾಲಿಟಿ ಇದಾನ, ಒಳ್ಳೆ ಗುಣಗಳಿದಾವ, ಕೆಟ್ಟ ಗುಣಗಳಿದಾವ ಅನ್ನೋದು ಯಾರು ನೋಡ್ತಾ ಇಲ್ಲ. ಬಟ್ ನಿನ್ನ ಮಗನ ಹತ್ರ ತುಂಬಾ ಒಳ್ಳೆ ಕ್ವಾಲಿಟಿ ಇದಾವೆ, ತುಂಬಾ ಒಳ್ಳೆ ಒಳ್ಳೆ ಗುಣಗಳಿದಾವೆ, ಹ್ಯಾಬಿಟ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಇನ್ಕಮ್ ಕಡಿಮೆ ಸಂಪಾದನೆ ಮಾಡ್ತಾನೆ. ಅದನ್ನ ಬಿಟ್ಟು ನೀನೇನು ಇನ್ಕಮ್ ಮಾಡೋದಿಲ್ಲ, ನೀನೇನು ಸಂಪಾದನೆ ಮಾಡೋದಿಲ್ಲ, ಇನ್ನೊಬ್ಬ ವ್ಯಕ್ತಿ ಮುಂದೆ ಇಲ್ಲ ಅವ್ರ ಫ್ರೆಂಡ್ ಮುಂದೆ ಇನ್ಸಲ್ಟ್ ಮಾತಾಡ್ತಾರ ತುಂಬಾ ತಾಯಿ, ತಂದೆ, ಪೇರೆಂಟ್ಸ್‌ಗಳಿಗೆ ಈ ಸ್ಟೋರಿ. ಸೊ, ಯಾವತ್ತೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಯಾವತ್ತೂ ಇನ್ಸಲ್ಟ್ ಮಾಡಬಾರದು. ಯಾಕೆಂದರೆ ನಿನ್ನ ಹತ್ರ ಆಗುತ್ತೆ ಅಂತ ನೀವು ಅವ್ರನ್ನ ಒಂದು ಫೋರ್ಸ್ ಆಗಿ ಮಾಡ್ರಿ. ಟ್ಯಾಲೆಂಟ್ ಇದೆ ಅವ್ರ ಹತ್ರ, ನಿಮ್ಮ ಮಕ್ಕಳ ಹತ್ರ ಒಂದು ಟ್ಯಾಲೆಂಟ್ ಇದೆ, ಏನೋ ಒಂದು ಟ್ಯಾಲೆಂಟ್ ಇದೆ. ನೀನು ಹಾದಿ ಬರಲಿಲ್ಲ ಅಂದ್ರೆ ಬಿ ಅವರಿಗೊಂದು ಒಂದು ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನ ಗುರುತಿಸಿ, ಅದನ್ನ ಅವ್ರಿಗೂ ಇಂಪ್ರೆಸ್ ಹೊರಗಡೆ ತರಕ್ಕೆ ಟ್ರೈ ಮಾಡಿ. ಅದನ್ನ ಬಿಟ್ಟು ಯಾರೋ ಅವ್ರ ಫ್ರೆಂಡ್ ತಿಂಗಳಿಗೆ 1,00,000 ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ನೀನೂ ಆ ಥರ ಆಗಬೇಕು, ಏನು ಸಂಪಾದನೆ ಮಾಡ್ತಾ ಇಲ್ಲ ಅಂತ ಅವ್ರ ಮುಂದೆ ನಿಮ್ಮ ಮಕ್ಕಳಿಗೆ ನೀವೇ ತಲೆಯಾಗಿ ಮಾತಾಡ್ದಾಗ ಆ ವ್ಯಕ್ತಿ ತುಂಬಾ ಆಗ್ತಾನೆ. ನಿನ್ನ ಮಗ ಬಹಳ ಫೀಲ್ ಆಗ್ತಾನೆ. ಯಾವತ್ತೂ ಕೂಡ ಇನ್ನೊಬ್ಬರ ವ್ಯಕ್ತಿಗೆ ನೀವು ಯಾವಾಗ ನೀವು ಒಂದು ಹೈವೇ ಲೆವೆಲ್ಲಿ ಒಂದು ಒಳ್ಳೆತನ ಹೇಳ್ತೀರಲ್ಲ, ಒಬ್ಬ ವ್ಯಕ್ತಿಗೆ ಅವ್ರ ಬಗ್ಗೆ ಒಳ್ಳೆದಾಗಿ ಮಾತಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಯಾವಾಗ ಇನ್ನೊಬ್ಬ ವ್ಯಕ್ತಿಗೆ ನೀವು ಸ್ವಲ್ಪ ತಲೆಗಾಕಿ ಮಾತಾಡ್ತೀರ ಆ ವ್ಯಕ್ತಿಗೆ ಕಷ್ಟ ಆಗುತ್ತೆ, ನೋವಾಗುತ್ತೆ. ಯಾವುದೇ 2 ನೋವು, ಕಷ್ಟ, ಸುಖ ಎಲ್ಲರಿಗೂ ಇರುತ್ತೆ. ಬಟ್ ಯಾವತ್ತೂ ಕೂಡ ಇನ್ನೊಬ್ಬರ ಮುಂದೆ ಯಾವುದು ಕಂಪ್ಯಾರಿಸನ್ ಮಾಡ್ಕೋಬೇಡ. ನಿಮ್ಮ ಮಕ್ಕಳಿಗೆ ನೀವೇ ಕಂಪ್ಯಾರಿಸನ್ ಮಾಡ್ಕೋಬೇಡ. ಅರ್ಥ ಆಯ್ತಾ? ನಿನ್ ಇನ್ನೊಬ್ಬ ಅವ್ರ ತಾಯಿ ತಂದೆ ಸಂಪಾದನೆ ಮಾಡಿ ಅವನಿಗೊಂದು ಜಾಬೋ, ಬಿಸಿನೆಸ್ಸೋ ಹಚ್ಕೊಟ್ಟಿದ್ದಾರೆ. ಬಟ್ ನೀವು ಆ ಥರ ಮಾಡಿ. ಸೊ, ಅವನ ಹತ್ರ ಎಷ್ಟು ಒಳ್ಳೆ ಕ್ವಾಲಿಟಿ ಇದಾವೆ, ಎಷ್ಟು ಒಳ್ಳೆ ಗುಣಗಳಿದ್ದಾವೆ, ಅವನು ಏನು ಡ್ರಿಂಕ್ ಮಾಡ್ತಾ ಇದ್ದಾನೆ, ಅವನಿಗೆ ಎಷ್ಟು ಒಳ್ಳೆ ಗುಣಗಳಿದಾವೆ ಅಂತ ಅದು ನಿಮ್ಗೆ ಗೊತ್ತಿಲ್ಲ. ಅದು ನಿಮ್ಮ ಮಗನಿಗೆ ಗೊತ್ತು. ಬಟ್ ನಿಮ್ಮ ಮಗನೇ ಮುಂದೆ ನಿಮ್ಮ ಮಗನಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಅವನಿಗೆ ಮ್ಯಾಲೆ ಇಟ್ಕೋತಾ ಇದ್ದೀರಾ. ಬಟ್ ಅವನಿಗೆ ಕಂಪ್ಯಾರಿಸನ್ ಮಾಡಿದಾಗ ಸೊ, ನಿನ್ನ ಮಗನೇ ಒಳ್ಳೆವಾಗಿರ್ತಾನೆ. ಇದು ನೆನಪಿಟ್ಕೊಳ್ಳು. ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೋಬಾರದು. ಈ ಕಂಪ್ಯಾರಿಸನ್ ಅಂದ್ರೆ ನಿಮ್ಮ ಜೀವನ ಹಾಳಾಗುತ್ತದೆ. ನಿಮ್ಮ ಮಕ್ಕಳಿಗೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಏನಂತಾರೆ, ಯಾರ ಮಕ್ಕಳು ಅವರೇ ಮುದ್ದು ಅಂತಾರಲ್ವಾ? ಅದೇ ಥರ. ನಿಮ್ಮ ಮಕ್ಕಳ ಮುಂದೆ ಯಾವತ್ತೂ ಇನ್ನೊಬ್ಬರ ಬಗ್ಗೆ ಒಳ್ಳೆದಾಗಿ ಮಾತಾಡಬೇಡಿ, ಇನ್ಸಲ್ಟ್ ಮಾಡಬೇಡಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ನೀವು ಸೃಷ್ಟಿ ಮಾಡಿ ನಿನ್ನ ಹತ್ರ ಆಗುತ್ತೆ ಅಂತ ನೀವು ಸಪೋರ್ಟ್ ಮಾಡಿ. ಅದನ್ನ ಬಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಕಂಪ್ಯಾರಿಸನ್ ಅವ್ರು ಹೇಗಿದ್ದಾರೆ, ಅವ್ರು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ನೀನು ಏನು ಮಾಡ್ತಾ ಇಲ್ಲ, ನಿನ್ನಿಂದೇನೂ ಆಗೋದಿಲ್ಲ ಅಂತ ಬೈಯೋದೇ ಆಗಲಿ, ಇಂಥವೆಲ್ಲ ಮಾತಾಡೋದ್ರಿಂದ ಅವನು ಮಾಡ್ಬೇಕು ಅನ್ಕೊಂಡಿದ್ದು ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂಥವೆಲ್ಲ ನೆಗೆಟಿವಿಟಿ ತಗೊಂಡಾಗ ಡಿಪ್ರೆಷನ್‌ಗೆ ಹೋಗ್ತಾನೆ. ಸೊ, ನಾನು ಹೇಳ್ ನಾನು ಏನು ಹೇಳಬೇಕು ಅಂತಂದ್ರೆ, ಕಂಪ್ಯಾರಿಸನ್ ಲೈಫ್ ಯಾವತ್ತೂ ನೆಟ್ಟಕ್ಕಿರೋದಿಲ್ಲ. ಇಬ್ಬರು ನಿಮ್ಮ ಮಗನ ದೋಸ್ತ ಇಬ್ಬರು ನಿನ್ನ ಹತ್ರ ಬಂದಾಗ ಯಾವತ್ತೂ ಕೂಡ ನಿನ್ನ ಮಗನಿಗೆ ತಲೆಯಾಗಿ ಮಾತಾಡೋದೇ ಆಗಲಿ, ಇಲ್ಲ ನಿಮ್ಮ ಮಗನ ಫ್ರೆಂಡ್‌ಗೆ ಮ್ಯಾಲೆ ಒಳ್ಳೆಯದಾಗಿ ಹೇಳೋದೇ ಆಗಲಿ, ಅವಾಗ ಹೇಳಿದಾಗ ನಿನ್ನ ಮಗನಿಗೆ ಫೀಲ್ ಆಗುತ್ತಾನೆ. 100% ಫೀಲ್ ಆಗುತ್ತಾನೆ. ಯಾವತ್ತೂ ಕೂಡ ಆ ಥರ ಮಾಡಬೇಡ. ತಾಯಿ ತಂದೆಗೆ ಹೇಳ್ತಿರೋದು. ನಿನ್ನ ಮಗನ ಹತ್ರ ಕೂಡ ಒಳ್ಳೆ ಟ್ಯಾಲೆಂಟ್ ಇದೆ. ಅದನ್ನು ನೀವು ಸಪೋರ್ಟ್ ಮಾಡಿ ನಿನ್ನ ಮಗನಿಗೆ ಕೇಳಿ ನೀನು ಏನು ಮಾಡ್ತಿ? ನಿನ್ನ ಹತ್ರ ಏನಾಗುತ್ತೆ ಅಂತ ಸಪೋರ್ಟ್ ಮಾಡಿ. ಸ್ಟಡಿ ಆಗಿಲ್ಲ ಅಂದ್ರೂ ಅವನಿಗೊಂದು ಏನೋ ಒಂದು ಸ್ಕಿಲ್ ಇರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಡ್ರಿ. ಬಟ್ ಆ ಹುಡುಗನ ಹತ್ರ ಅಪ್ಪ ಸಂಪಾದನೆ ಮಾಡಿ ಆಸ್ತಿ ಇದೆ. ಅವನು ಒಳ್ಳೆದಾಗಿದ್ದಾನೆ. ಬಟ್ ನಿಮ್ಮ ಹತ್ರ ಏನಿಲ್ಲ. ಅವನು ಎಷ್ಟೋ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವ ತಿಂಗಳಿಗೆ 1,00,000 ಸಂಪಾದನೆ ಮಾಡಿದ್ರೆ ಇವ್ನು ₹10,000 ಸಂಪಾದನೆ ಮಾಡ್ತಾನೆ. ಬಟ್ ನಿಮ್ಮ ಹುಡುಗನಿಗೆ ಯಾವುದೇ ಕೆಟ್ಟ ಆಲೋಚನೆ ಇಲ್ಲ. ಕೆಟ್ಟ ಗುಣಗಳು ಇಲ್ಲ. ಕೆಟ್ಟ ಹ್ಯಾಬಿಟ್ಸ್‌ಗಳನ್ನು ಯಾವುದೂ ಇಲ್ಲ. ಕುಡಿ ಡ್ರಿಂಕ್ ಆಗಲಿ ಏನೋ ಬೇರೆ ಬಟ್ ಅವ್ನಿಗೆ ಇದಾವೆ. ಅವನು ₹1,00,000 ಸಂಪಾದನೆ ಮಾಡೋದು ಕೂಡ ಮನೆಗೆ ₹1 ಕೊಡೋದಿಲ್ಲ. ಅದನ್ನ ನೀವು ನೋಡಿದ್ರಾ? ನಿಮ್ಮ ಮಗ ಏನು ಮಾಡ್ತಾನೆ ಅಂತ ನೀವು ನೋಡಿದಿರಾ? ಇಲ್ಲ ತಾನೇ? ಸೊ, ಅದು ನಿಮ್ಮ ಮಗನಿಗೆ ಗೊತ್ತು. ಅದಕ್ಕೆ ಹೇಳ್ತಿರೋದು. ಯಾವತ್ತೂ ಕೂಡ ಕಂಪ್ಯಾರಿಸನ್ ಲೈಫ್ ಬೇಡ. ನಿನ್ನ ಮಗನ ಹತ್ರ ಯಾವತ್ತೂ ಕೂಡ ಕೆಟ್ಟದಾಗಿ ಮಾತಾಡಬೇಡ. ಅವ್ರಿಗೆ ತಲೆಗಾಕಿ ಮಾತಾಡಕ್ಕೆ ಹೋಗಬೇಡ್ರಿ. ತಾಯಿ ತಂದೆಗೆ ಹೇಳ್ತಿರೋದು. ನಿನ್ನ ಮಗನಿಗೆ ಒಂದು ಸಪೋರ್ಟ್ ಮಾಡ್ರಿ. ಅವ್ರಿಗೆ ಏನೋ ಒಂದು ಬಿಸ್ನೆಸ್ ಹಚ್ಕೊಡ್ರಿ. ಇಲ್ಲ ಅವ್ರಿಗೆ ಏನೋ ಒಂದು ನೀನು ಏನು ಮಾಡ್ತೀಯಪ್ಪ ಅದನ್ನೇ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂತ ಒಪ್ಪಿಸಿಬಿಡಿ. ಬಟ್ ನಿಮ್ಮ ಮಕ್ಕಳನ್ನ ಯಾವತ್ತೂ ಇನ್ಸಲ್ಟ್ ಮಾಡಕ್ಕೆ ಹೋಗಬೇಡಿ. ಅವ್ರಿಗೊಂದು ಟ್ಯಾಲೆಂಟ್ ಇರುತ್ತೆ. ಅವ್ರಿಗೊಂದು ಮನಸ್ಸು ಇರುತ್ತೆ. ಅದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಅರ್ಥ ಆಯ್ತಾ? ಸುಮ್ಮನೆ ಮಾಡು ಕೆಲಸ ಮಾಡ್ತಿಲ್ಲ ಬೈದಿದ್ದಾರೆ ಅವ್ರಿಗೆ ಇನ್ಸಲ್ಟ್ ಆಗ್ಬಿಡುತ್ತೆ. ಡಿಪ್ರೆಷನಲ್ಲಿ ಹೋಗ್ಬಿಡ್ತಾನೆ. ಕೆಲವೊಂದು ಸಾರಿ ನೆಗೆಟಿವಿಟಿ ಆಲೋಚನೆ ಬರ್ತವೆ. ಕೆಲವೊಂದು ಸಾರಿ ಸೂಸೈಡ್ ಮಾಡ್ಕೋಬೇಕಂತ ಕೂಡ ಅನಿಸುತ್ತೆ.
ಅರ್ಥ ಆಯ್ತಾ? ಸೊ ಬದಲಾವಣೆ ಆಗ್ಲೇಬೇಕಾಗುತ್ತೆ. ಅವ್ರು ಏನು ಸಂಪಾದನೆ ಮಾಡ್ತಾರೆ, ಅವ್ರ ಮಕ್ಕಳು ಏನಾದ್ರು ಸಂಪಾದನೆ ಮಾಡ್ತಾರೆ. ನೀವು ನೋಡಿದಿರಾ ಅವ್ರ ಮನೇಲಿ ಏನ್ ಸಮಸ್ಯೆ ಇದಾವಂತ? ಅವ್ರು ಏನ್ ಮಾಡ್ತಾ ಇದಾರೆ ನೋಡಿದಿರಾ? ಅವ್ರು ಏನ್ ಲಕ್ಷ ರೂಪಾಯಿ ಅಂದ್ರೆ ಅವ್ರು ಏನ್ ಸಂಪಾದನೆ ಮಾಡ್ತಾನೆ ನೋಡಿದಿರಾ? ಅವನ ಹತ್ರ ಎಷ್ಟು ಒಳ್ಳೆ ಗುಣಗಳು ನೋಡಿದಿರಾ? ಅವ್ನು ಎಷ್ಟು ಡ್ರಿಂಕ್ ಮಾಡ್ತಾನೆ ನೋಡಿದಿರಾ? ಅವ್ನು ಎಷ್ಟು ಸಿಗರೇಟ್ ಮಾಡ್ತಿದ್ದಾನೆ ನೋಡಿದಿರಾ? ಅವ್ನು ಎಷ್ಟು ಕೆಟ್ಟ ಚಟಗಳಿದಾವೆ ನೋಡಿದಿರಾ? ಇಲ್ಲ ತಾನೇ ಅದೆಲ್ಲ ನಿಮ್ಮ ಮಗನಿಗೆ ಗೊತ್ತು. ಯಾಕಂದ್ರೆ ನಿಮ್ಮ ಮಗ ಅವ್ನ ಫ್ರೆಂಡ್ಸ್. ಸೊ ಅವ್ನು ಇಬ್ಬರಿಗೂ ಒಂದೊಂದು ಟಾಪಿಕ್ ಶೇರ್ ಆಗಿರುತ್ತವೆ. ಅದಕ್ಕೆ ಅವ್ನಿಗೆ ಗೊತ್ತಿರುತ್ತೆ ಅವ್ನು ಎಷ್ಟು ಒಳ್ಳೆಯವನು ಅಂತ. ಅದು ನಿಮ್ಗೆ ಗೊತ್ತಿಲ್ಲ. ಅವ್ನು ಒಳ್ಳೆಯವನು ಅಂತ ಅನ್ಕೋತೀರಿ, ನಿಮಗೆ ಕೆಟ್ಟವ ಅನ್ಕೋತಿದ್ದೀರಾ. ಇಲ್ಲಿ ಇನ್ಕಮ್ ನೋಡಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ನಾನು ಹೇಳ್ತಿರೋದೇನು ಅಂತಂದ್ರೆ ಯಾರೇ ಆಗಲಿ ತಾಯಿ ತಂದೆಗೆ ಹೇಳ್ತಿರೋದು ನಿಮ್ಮ ಮಕ್ಕಳಿಗೆ ನೀವು ಹುಷಾರಾಗಿಟ್ಕೊಳ್ಳಿ. ಯಾವತ್ತೂ ಕೂಡ ಡಿಪ್ರೆಷನಲ್ಲಿ ಹೋಗೋ ಥರ ಮಾತಾಡಬೇಡಿ. ನೆಗೆಟಿವಿಟಿ ಪೋಟ್ರಿ ಮಾಡಬೇಡಿ. ಇನ್ನೊಬ್ಬರ ಬಗ್ಗೆ ಕಂಪ್ಯಾರಿಸನ್ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವತ್ತೂ ಕೂಡ ನಿಮ್ಮ ಮಕ್ಕಳಿಗೆ ನೀವೇ ಜೋಪಾನ ಮಾಡ್ಕೊಳ್ಳಿ. ಒಂದು ಅವ್ರ ಹತ್ರ ಒಂದು ಕಲೆ ಇರುತ್ತೆ. ಅದನ್ನು ನೀವು ಕೇಳಿ ನೋಡಿ ಅವ್ರಿಗೆ ಒಂದ್ಸಲ ಕಂಡು ಹಿಡೀರಿ. ಏನೋ ಒಂದು ಪ್ರಯತ್ನ ಅಂತೂ ಮಾಡಲೇಬೇಕು. ಬಟ್ ಕಂಪ್ಯಾರಿಸನ್ ಲೈಫ್‌ನಲ್ಲಿ ನೀವು ಬೇಡ, ಹೋಗೋದೇ ಬೇಡ. ನಿಮಗೊಂದು ಓನ್ ಕ್ರಿಯೇಟೆಡ್ ಒಂದು ಮೈಂಡ್‌ಸೆಟ್ ಇರುತ್ತೆ. ಅದನ್ನು ನೀವು ಹಿಡ್ಕೊಳ್ಳಿ, ಖಚಿతంగా ನಿಮ್ಗೆ ಕೊಡುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.